ನೀವು ಕರೆಕ್ಟ್ ಆಗಿದ್ರು, ಏನು ತಪ್ಪೇ ಮಾಡದೆ ಹೋದ್ರು, ನಿಮ್ಮ ಪಾರ್ಟ್ನರ್ ನಿಮ್ಗೆ ಪದೇ ಪದೇ ಈ 3 ಮಾತುಗಳನ್ನ ಹೇಳ್ತಾ ಇದ್ರೆ, ಆವಾಗ ನೀವು ಅರ್ಥ ಮಾಡ್ಕೋಬೇಕು. ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ ಅಂತ ಅರ್ಥ. ಅಂಡ್ ನೀವು ನಿಮ್ಮ ರಿಲೇಶನ್‌ಶಿಪ್ ಡೇಂಜರ್ ಝೋನ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಏನದು? ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಇದೇ ತರದ ಇನ್ಫಾರ್ಮೇಟಿವ್ ಅಂಡ್ ಇನ್ಸ್ಪೈರಿಂಗ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಶೋರ್ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿನ್ನಿಂದ ನನ್ನ ಜೀವನ ನರಕ ಆಯ್ತು ಅಂತ ಹೇಳ್ತಾರೆ. ಆಕ್ಚುಲಿ ನೀವು ಕರೆಕ್ಟ್ ಆಗಿ ಹೇಳ್ತೀರಿ, ಸ್ಟೇಬಲ್ ಆಗಿರ್ತೀರಿ, ನೀವೇನು ಮಿಸ್ಟೇಕ್ಸ್ ಮಾಡ್ತಾ ಇರಲ್ಲ, ನಿಮ್ಮಿಂದ ತಪ್ಪಾಗಿರಲ್ಲ. ತಪ್ಪಾಗಿದ್ರೆ ತಿದ್ಕೋತೀರಿ ಅಥವಾ ಸಾರಿ ಕೇಳ್ಬಿಡ್ತೀರಿ. ಅವ್ರು ಹೇಳ್ದಂಗೆ ಅವ್ರ ಇಷ್ಟದ ಪ್ರಕಾರ ಬದುಕ್ತಾ ಇರ್ತೀರಿ. ಬಟ್ ಸ್ಟಿಲ್ ಅವ್ರು ನಿಮ್ಗೆ ಯಾವುದೋ ಒಂದು ಕಾರಣಕ್ಕೆ ನೀವೇನು ತಪ್ಪೇ ಮಾಡದೆ ಹೋದ್ರು, ಏನೋ ಒಂದು ಕ್ರಿಯೇಟಿವಿಟಿ ಅವ್ರ ಮೈಂಡಲ್ಲಿ ಅವರೇ ನೆಗೆಟಿವ್ ತಂದ್ಕೊಂಡು, ನಿನ್ನಿಂದ ನನ್ನ ಲೈಫ್ ಹಾಳಾಗೋಯ್ತು ಅಂತ ಪದೇ ಪದೇ ಯಾವುದೋ ಕೋಪ ಬಂದಾಗಂತಲ್ಲ, ಕೋಪ ಬಂದಾಗ ಮಾತಾಡ್ತಾ ಇದ್ರೆ ಕೋಪ ಕೆಲವೊಂದು ಆಗೋಯ್ತು ಅಂತ. ಬಟ್ ಆಲ್ ಟೈಮ್, ಎಲ್ಲ ಟೈಮಲ್ಲೂ ಕೂಡ ಚೆನ್ನಾಗಿರೋದಕ್ಕಿಂತ ಜಾಸ್ತಿ ಈ ಪದನ ಜಾಸ್ತಿ ಬಳಸ್ತಾ ಇದ್ದಾರೆ. ಖುಷಿಯಾಗಿದ್ದಾಗ್ಲೂ ಆಲ್ಮೋಸ್ಟ್ ಈ ಪದ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಇಂಟ್ರೆಸ್ಟೇ ಇಲ್ಲ ಅವರಿಗೆ, ನಿಮ್ಮ ಮೇಲೆ ಪ್ರೀತಿನೇ ಕಡಿಮೆ ಆಗಿದೆ ಅಂತ ಅರ್ಥ. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಎಷ್ಟೋ ಕೌನ್ಸಿಲಿಂಗ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟೋ ವಿಚಾರಗಳನ್ನ ನೋಡಿದ್ದೀನಿ. ಅಂಡ್ ನೋಡಿ, ಕೋಪದಲ್ಲಿ ಮಾತಾಡೋದು ಸಹಜ, ಯಾರೇ ಆಗಲಿ. ಕೋಪದಲ್ಲಿ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಕೋಪ, ಜಗಳ, ಮನಸ್ತಾಪ, ಮಾತಾಡ್ತಾರೆ, ಬೈತಾರೆ, ಎಲ್ಲ ಆಗುತ್ತೆ. ಆದ್ರೆ ಕೋಪ ಇದ್ದಾಗ ಮಾತಾಡೋದು ಬೇರೆ. ಕೋಪ ಇಲ್ದಿರ್ಬೇಕಾದ್ರೂ ಕಾಮನ್ ಆಗಿ ಎಲ್ಲಾ ಟೈಮಲ್ಲಿ ಮಾತಾಡಿದ್ರೆ ಅಲ್ಲೇ ಅಲ್ವಾ ಅವ್ರ ಮುಖವಾಡ ಗೊತ್ತಾಗೋದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ, ನಿನ್ನ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಫಸ್ಟ್ ತೊಲಗು, ನಿನ್ ಮುಖ ನಂಗೆ ನೋಡಕ್ ಇಷ್ಟ ಇಲ್ಲ. ಆಲ್ವೇಸ್ ಬಿಫೋರ್ ಶುರುವಾದಲ್ಲಿ ಸ್ವಲ್ಪ ದಿನ ಏನೋ ಮುಖ, ದಿನ ಬೆಳಗಾದ್ರೆ ನಿನ್ನ ಮುಖ ನೋಡ್ಬೇಕು ಅನ್ಸುತ್ತೆ, ನಿನ್ನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು, ನಂಗೆ ಹೆಂಗೆ ಅಂತ ಹೊಗಳ್ತಾ ಇದ್ದ ವ್ಯಕ್ತಿ ಈಗ ನಿನ್ನ ಮುಖ ನೋಡಿದ್ರೆ ನಂಗೆ ಆಗಲ್ಲ, ಹೊರಟ್ಬಿಡು ನೀನು ಅಂತ ಪ್ರತಿ ಕ್ಷಣನೂ ಕೂಡ ಜಗಳ ಮಾಡ್ತಾ, ಪ್ರತಿ ಕ್ಷಣನೂ ಕೂಡ ಕೂಗಾಡ್ತಾ ಹಿಂಗಿರ್ತಾ ಇದ್ದಾರಲ್ಲ. ಸೊ ಇಲ್ಲಿ ಗೊತ್ತಾಗದ ಆಕ್ಚುಲಿ ಏನು ಅಂತ ಹೇಳಿದ್ರೆ, ನಾನು ಅದೇ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಕೋಪ ಇದ್ದಾಗದು ಬೇರೆ, ಜಗಳ ಮಾಡಿದಾಗದು ಬೇರೆ. ಬಟ್ ಜಗಳ ಮಾಡದಿದ್ದಾಗ್ಲೂ ಕೂಡ ಅವ್ರಿಗೆ ಅದೇ ದೃಷ್ಟಿನಲ್ಲಿ ನೋಡಿ, ಅದೇ ವಿಚಾರದಲ್ಲಿ ಮಾತಾಡಿ ಜಗಳ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರೀತಿನೇ ಇಲ್ದಿರೋ ವ್ಯಕ್ತಿಗಳು ಮಾಡುವಂತ ಕೆಲಸ ಇದು. ರೈಟ್? ಭಾವನೆಗಳೇ ಇಲ್ದೇ ಇರತಕ್ಕಂಥ ವ್ಯಕ್ತಿಗಳು ಮಾಡುವಂತ ಕೆಲಸ ಇದು, ಜಗಳ. ಅಂಡ್ ಮಾತಿಂದ ಚುಚ್ಚಿ ಸಾಯಿಸ್ತಿರ್ತಾರೆ. ಈ ತರದ್ದು ಮಾತಾಡಿ ಆಡಿ ಅವ್ರ ಕಣ್ಣೀರ್ ಹಾಕ್ಬೇಕು, ಅಲ್ಲಿ ನೋವು ಪಡ್ಬೇಕು, ಆ ತರದ್ದೇ ಮಾಡ್ತಾರೆ. ನೋಡಿ, ನೀವು ಕರೆಕ್ಟ್ ಆಗಿರ್ತೀರಿ, ಎಲ್ಲಾ ವಿಚಾರದಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಕೆಟ್ಟ ದೃಷ್ಟಿಯಿಂದ ನೋಡೋದು, ಪದೇ ಈ ತರ ಮಾತಾಡೋದು, ಯಾರಿಗೆ ತಾನೇ ಇಷ್ಟ ಆಗುತ್ತೆ? ಯಾರಿಗೂ ಇಷ್ಟ ಆಗಲ್ಲ. ಈ ತರದ್ದೇ ಬೇಜಾರಾಗ್ಬಿಡುತ್ತೆ ಈ ರೀಸನ್ಗೆ. ನೆಕ್ಸ್ಟ್ ಬಂದು, ನಿನ್ ದಾರಿ ನೀನ್ ನೋಡ್ಕೊ, ನನ್ನ ದಾರಿ ನಾನು ನೋಡ್ಕೋತೀನಿ. ಆಕ್ಚುಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಏನಿರುತ್ತಲ್ಲ, ಕರೆಕ್ಟ್ ಆಗಿ ಮಾತಾಡಕ್ ಹೋದ್ರೆ ಟಾಪಿಕ್ ಡೈವರ್ಟ್ ಮಾಡ್ಬಿಡೋದು, ಚೇಂಜ್ ಮಾಡ್ಬಿಟ್ಟು ಮಾತಾಡಿ, ಮತ್ತೆ ಇಲ್ಲ ಆಗಲ್ಲ, ಸೆಟ್ ಆಗಲ್ಲ, ನನಗೂ ನಿನ್ ದಾರಿ ನೀನ್ ನೋಡ್ಕೊ, ನನ್ನ ದಾರಿ ನಾನು ನೋಡ್ಕೋತೀನಿ ಅಂತ ಹೇಳೋದು. ಇದು ಯಾರು ಮಾತಾಡ್ತಾರೆ ಗೊತ್ತಾ? ಲೈಕ್ ತಪ್ಪನ್ನ ತಿದ್ಕೊಳ್ಳಾರ್ದೆ, ಒಪ್ಕೊಳ್ಳದೆ ವಾದ ಮಾಡುವಂತ ವ್ಯಕ್ತಿಗಳು ಮಾತ್ರ ನಿನ್ ದಾರಿ ನೀನ್ ನೋಡ್ಕೊ, ನನ್ನ ದಾರಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಆಕ್ಚುಲಿ ಏನಂತ ಹೇಳಿದ್ರೆ, ಅವ್ರು ಕರೆಕ್ಟ್ ಆಗಿಲ್ದಿರಾ ನಮ್ಮೇಲೆ ತಪ್ಪು ಹಾಕ್ಲಿಕ್ಕೆ ಅವ್ರು ಮಾಡುವಂತ ಒಂದು ಮಸೂರ್ತಿದ್ದು ಅಂತ ಹೇಳ್ಬೋದು. ನೋಡಿ, ಈ 3 ಮಾತು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಾಗ ಪದೇ ಸಿಕ್ಕಾಪಟ್ಟೆ ಟೈಮು, ಮ್ಯಾಕ್ಸಿಮಮ್ ಚೆನ್ನಾಗಿರೋದಕ್ಕಿಂತ ಜಾಸ್ತಿ ಇವೇ ಮಾತುಗಳು ಬರ್ತಾ ಇದ್ರೆ ನಿಮ್ಮಲ್ಲಿ ಇಂಟ್ರೆಸ್ಟು ಕಡಿಮೆ ಆಗಿದೆ, ಪ್ರೀತಿ ಇಲ್ಲ, ಡೇಂಜರ್ ಝೋನ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ ರಿಲೇಶನ್ಶಿಪ್ ನ ಹ್ಯಾಂಡಲ್ ಮಾಡೋದು ಕಲಿಬೇಕಾಗುತ್ತೆ ಅಷ್ಟೇ. ಸ್ನೇಹಿತರೆ, ವಿಡಿಯೋ ನೋಡೋದಲ್ಲ, ಏನು ಅನಿಸ್ತು ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ, ಇಷ್ಟ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಬೇಗ 43 ಕಂಪ್ಲೀಟ್ ಆಗಿ 44 ಕಡೆ ಹೋಗ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗ್ತೀನಿ. ನಮಸ್ತೆ.